ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಹುಡುಗಿ ಪೂಜಾ ಆ್ಯಂಡ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ನಾನು ಹೀಗೆ ಸಪೋರ್ಟ್ ಮಾಡ್ತೀನಿ. ನಿಮಗೆ ಎಕ್ಸ್ಕ್ಲೂಸಿವ್ ಆ್ಯಂಡ್ ಕಾಮಿಡಿ ಫನ್ನಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ 40 ಪೋಸ್ಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಕೊಡ್ತಿದ್ದು ಹೊಡೆದೆ, ನನ್ನ ಕೈ ನೋವಾಯಿತು. ಆ್ಯಂಡ್ ಅವಳು ನೋಡಿ ಹಿಂಗೆ ಕಾಮನ್ ಸೆನ್ಸ್ ಇಲ್ಲದಿರೋ ಥರ ನೀರು ಥರ ಕುಡಿದ್ಬಿಟ್ಟು ಎಲ್ಲ ಚಲ್ಕೊಂಡ್ರು, ಬೈದೆ. ಆ್ಯಂಡ್ ಇವ್ರು ನಮ್ಮ ಮದರ್ ಇಂಡಿಯಾ ಗೇಮ್ ಆಡ್ತಾಯಿದ್ರು. ಆ್ಯಂಡ್ ಇದು ನಾನೇ ನೋಡಿ ನಾನೇ ಇದು ನನಗೆ ನಾನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ KFC ಬಕೆಟ್ ಬಂತು, ತಿನ್ನೋಕ್ಕೆಲ್ಲರೂ ರೆಡಿಯಾಗಿದ್ದೀವಿ. ಆ್ಯಂಡ್ ನಮ್ಮಮ್ಮ ಫಸ್ಟ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಆ್ಯಂಡ್ ಇಟ್ ವಾಸ್ ಗುಡ್, ಕ್ರಿಸ್ಪಿ ಆಗಿತ್ತು. ನಂಗೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ, ಚೆನ್ನಾಗಿತ್ತು. ಆಮೇಲೆ ಲೇಟರ್ ವಿ ಆರ್ಡರ್ಡ್ ಬಿರಿಯಾನಿ. ಹೇಳ್ಬೇಕಂದ್ರೆ ಅದು ನಂಗೆ ನಿಜ ಗೈಸ್, ಈ ಬಿರಿಯಾನಿ ಸುಮ್ಮನೆ ವೇಸ್ಟು. ನಂಗೆ ನಿಜ ಇಷ್ಟು ಇಷ್ಟ ಆಗಲಿಲ್ಲ. ಒಳ್ಳೆ ಪಲಾವ್ ಥರ ಏನಿದ್ರು, ಪಲಾವ್ಗಿಂತ ಕೆಟ್ಟದಾಗಿತ್ತು. KFC ಇಟ್ ವಾಸ್ ಗುಡ್. ತಿಂತಾವಳಿ KFC ಚೆನ್ನಾಗಿತ್ತು. ಬಿರಿಯಾನಿ ನಂಗೆ ಯಾಕೋ ಬರ್ತಿಲ್ಲ ನಾವು ತಿನ್ನೋದಕ್ಕೂ ಅಲ್ಲಿ ಅಂತ ಅನಿಸ್ತು. ನಾನು ತಂಗಿನ ತಿಂತಿದ್ದು, ನಾನು ಕೈ ತೊಳ್ಕೊಳಕ್ಕೆ ಬಂದೆ. ಅವಳು ತಿನ್ನೋರ್ಗಾದ್ರೂ ಯಾರು ಕುಟ್ಕೋತಾರೆ ಅಂತ. ಆ್ಯಂಡ್ ಇವಾಗ ಫೋನ್ಪೇ ಮಾಡೋಣ ಅಂತ ಬಂದರೆ ಅವಳಿನ ತಿಂತಾಯಿದ್ದು. ಬೈದೆ, ಬೇಗ ತಿನ್ನು, ಇದು ಮನೆ ಅಲ್ಲ ಅಂತ. ಆದರೂ ಅವ್ಳ ಪಾಡಿಗೆ ಅವಳು ಎಷ್ಟು ಒಂದು 3 to 2 hours ಆಯ್ತು ನಾವು ಬಂದು, ಇನ್ನೂ ತಿಂತಾಯಿದ್ದು. ಆಮೇಲೆ ಫೋನ್ಪೇ ಮಾಡ್ಬಾ, ಅಷ್ಟೊತ್ತಿಗೆ ಅವಳು ಖಾಲಿ ಮಾಡಿರ್ತಾಳೆ ಅಂದರು. ಅದೇನು ಮಾಡ್ತಾಳೆ ನೋಡಿ ಅಷ್ಟು ತಿಂದು ಸುಸ್ತಾಗೋಗಿತ್ತು ಅವಳಿಗಂತೂ. ಕಾಟಾಚಾರಕ್ಕೆ ತಿಂತಾವಳೆ ಆ ಬಿರಿಯಾನಿ. ನಾವು ಮೇಲೆ ಹೋಗಿರೋದು, ಇಲ್ಲಿ ಮಲಯ ಪ್ಯಾರಡೈಸ್ ಇಲ್ಲೊಂದು ಏನದು ಹೋಟೆಲ್ ಇದೆ, ಇಲ್ಲಿ ಚೆನ್ನಾಗಿರುತ್ತೆ. ನನ್ನ ಬರ್ಡೇಗೆಲ್ಲ ಇಲ್ಲೇ ಬರೋದು ಆಲ್ಮೋಸ್ಟು. ಏನಂದರೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ, ಅದ್ರ ಪೀಸೇ ದೊಡ್ಡದಾಗಿರುತ್ತೆ. ಇವಳ ನೋಡಿ 3 ಜನನೂ ಹೆಂಗೆ ನಡ್ಕೊಂಡು ಹೋಗ್ತಿದ್ದೀವಿ ನೋಡಿ. ಇನ್ನು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ನಮ್ಮ ಮನೆಗೆ. ನಡ್ಕೊಂಡು ಹೋಗಿದ ತಕ್ಷಣ ಸುಸ್ತಾಗೋಗುತ್ತೆ, ಅದಕ್ಕೆ ಐಸ್ ಕ್ರೀಮ್ ಕೇಳಿದ್ದು. ಇಲ್ಲ ಐಸ್ ನಮ್ಮ ಮಮ್ಮಿ ಇಲ್ಲೇ ನಡ್ಕೊಂಡು ಬರ್ತಿದ್ವಿ. ರೆಸ್ಟೋರೆಂಟ್ ಅಲ್ಲೇನೋ ಸೊಪ್ಪು ತಗೋತೈತೆ ಅನ್ಸುತ್ತೆ ನೋಡೋದೇ. ಕಡಲೆಕಾಳು, ಹಾಂ, ನಮ್ಮ ಮಮ್ಮಿಗೆ ಕಡಲೆಕಾಳು ಅಂದರೆ ತುಂಬ ಇಷ್ಟ. ಇದೀ ಒಂದ್ಸತಿ ತೋರಿಸ್ತೀನಿ ಅವರೇ ಕಡಲೆಕಾಯಿ ತಗೋತಾರೆ. ದಿನ ತಗೋತಾರೆ, ನೋಡಿದ್ರೆ ಸಾಕು. ಅದೇನು ಇಷ್ಟ ನಮ್ಮ ಮನೆಗೆ ನೋಡಿ ಅಲ್ಲಿ ತಗೋತಾ ಇದ್ದಾರೆ. ನಮ್ಮ ಮನೆ ಬಿಟ್ಟು ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲೈತೆ ಅದಕ್ಕೆ ಇವಾಗ ಐಸ್ ಕ್ರೀಮ್ ತಗೋಕ್ಕೆ ಹಾಗೆ ತಿರುಗಿ ಚೇಂಜ್ ಬೇಕಂತ ಈಗ ಆಂಟಿ ಹತ್ರ ಕೊಂತಿಲ್ಲ. ಅಕ್ಕಿ ಚೇಂಜ್ ಮಾಡಿಸ್ಕೊಂಡು ಹಂಗೆ ಐಸ್ ಕ್ರೀಮ್ ತೊಗೊಂಡ್ಬಿಟ್ವಿ. ಲಾಸ್ಟ್ಗೆ ಇದು ಚಾಕ್ಲೇಟು, ಇದು ವೆನಿಲಾ ಫ್ಲೇವರ್. ನಾನು ವೆನಿಲಾ ಫ್ಲೇವರ್, ನಾನು ಚಾಕ್ಲೇಟ್ ಮನೆಗೆ ಬಂದ್ವಿ. ಇನ್ನು ಮೆಟ್ಲು ಹತ್ಕೊಂಡು ಹೋಗ್ಬೇಕು ನೋಡಿ. ಮೆಟ್ಲು ಸೋಮಾರಿ ಈಗ ಐಸ್ ಇಲ್ಲ ನಮ್ಮ ಮನೆ ಗ್ರೌಂಡ್ ಫ್ಲೋರಲ್ಲಿ ಇರೋದು, ಅಷ್ಟು ಮೇಲೆ ಹಾಕ್ಬೇಕು ನನಗೆ. ಅವಳೇ ತಿರ್ಗಾಡ್ತಾಳೆ. ಓ ಮ್ಯಾವ್ ಮ್ಯಾವ್ ಪಾಪ ಬಾ, ಹಿಂಗೂ ತಂದಿದ್ದೀವಿ. ಇವಳು ಐಸ್ ಕ್ರೀಮ್ ತಿಂತಾಳಲ್ಲಮ್ಮ. ಯಪ್ಪ ನಾನು ಹಾಕಿಲೇ ಪಾಪ ನೋಡ್ತೈತೆ ನೋಡು. ಆ ಥರ ಆಸೆ ತೋರಿಸ್ತೀನಿ ಬಾಳಿ ಪ್ರಿಯಾಂಕಾ ಪಾಪ. ಅವಳು ಮೆಂಕಚ್ತಾಳೆನಾ ಐಸ್ ಕ್ರೀಮ್ ತಿಂದು ಅಲ್ಲ ತೋರ್ಸೋದೇ ಇರತ್ತೆ ಮುತ್ತಿನ. ನನಗೆ ಕಣ್ಣು ನೋಡ್ರಿ ನನಗೆ ಚುಮ್ಮಿ. ಅವ್ರಿಗೇನೋ ವೀಡಿಯೋ ಮಾಡ್ತೀವಿ ಅಂತ ಗೊತ್ತಾದ್ರೆ ಸುಮ್ಮನೆ ಹೊಂಟೋಗ್ಬಿಡ್ತಾಳೆ ಅವಳು. ಬೇರೆ ಟೈಮೆಲ್ಲ ಇದು ಹಾಕಿರ್ತಾರೆ.